ಇದರ ನಡುವೆ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ ಕಾಂಗ್ರೆಸ್ನ ಸಭೆಯಲ್ಲಿ. ಸ್ವಾಮಿ, ಈಗ ಸಿ ಎಂ ಯಾರಾಗಬೇಕು ಅಂತ ವಿಚಾರ ಬಂದಾಗಲೇ ಅನೇಕ ವಿಚಾರಗಳ ಬಗ್ಗೆ ಸ್ಪಷ್ಟೀಕರಣ ಸಿಕ್ಕಿದೆ ನಮಗೆ. ಆದರೆ ಈಗ ನೋಡಿದ್ರೆ ಇದ್ದಕ್ಕಿದ್ದಂತೆ ಮತ್ತೆ 3 ಜನ ಡಿ ಸಿ ಎಂ ಆಗಬೇಕು ಅಂಥೇಳಿ ಅದರ ಬಗೆಗಿನ ಒತ್ತಡ ಜಾಸ್ತಿ ಆಗ್ತಾ ಇದೆ. ಗೊಂದಲಕಾರಿ ಹೇಳಿಕೆ ಕೂಡ ಜಾಸ್ತಿ ಬರ್ತಾ ಇದೆ. ಯಾಕಿದು ಶುರು ಮಾಡ್ತಾ ಇದ್ದಾರೆ? ಯಾರು ಈ 3 ಡಿ ಸಿ ಎಂ ಬಗ್ಗೆ ಮಾತನಾಡೋಕ್ಕೆ ಶುರು ಮಾಡಿರೋದು? ಇವರೆಲ್ಲ ಯಾರು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಯಾರು ಸಿದ್ದರಾಮಯ್ಯ ಅವರ ಕಡೆಯಲ್ಲಿದ್ದಾರೋ, ಯಾರು ಅವ್ರ ಬಣದಲ್ಲಿ ಕಾಣಿಸಿಕೊಳ್ತಾರೋ ಅವರೇ ಸ್ವಾಮಿ ಇಂಥ ಚರ್ಚೆ ಮಾಡ್ತಾ ಇರೋದು ಅಂಥೇಳಿ ಡಿ ಕೆ ಶಿವಕುಮಾರ್ ನೇರಾನೇರವಾಗಿ, ಈಗ KPCC ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರೇ ಬೇರೆ ರೀತಿಯಲ್ಲಿ ಪಕ್ಷದಲ್ಲಿ ಒಂದು ರೀತಿಯಲ್ಲಿ ಬೇರೆ ಸಂದೇಶಗಳಿದ್ದಾಗ, ಬೇರೆ ರೀತಿಯಲ್ಲಿ ಚಟುವಟಿಕೆಗಳಿದ್ದಾಗ, ಪಕ್ಷ ವಿರೋಧಿ ಕೆಲಸಗಳಿದ್ದಾಗ, ಪಕ್ಷ ವಿರೋಧಿ ಕೆಲ ಹೇಳಿಕೆಗಳಿದ್ದಾಗ, ಪಕ್ಷಕ್ಕೆ ಮುಜುಗರ ಉಂಟು ಮಾಡುವಂಥ ಸನ್ನಿವೇಶಗಳಿದ್ದಾಗ ಸಹಜವಾಗಿ ಅಧ್ಯಕ್ಷರೇ ಕ್ರಮ ಜರುಗಿಸಬೇಕು. ಮುಖ್ಯಮಂತ್ರಿಗಳು ಕ್ರಮ ಜರುಗಿಸೋಕ್ಕೆ ಬರಲ್ಲ ಒಂದು ಪಾರ್ಟಿ ವಿಚಾರಕ್ಕೆ ಅಂತ ಬಂದಾಗ. ಈ 3 ಡಿ ಸಿ ಎಂ ವಿಚಾರದಲ್ಲಿ ಮುಖ್ಯಮಂತ್ರಿ ಕಡೆಯವರೇ ಜಾಸ್ತಿ ಇರೋದ್ರಿಂದ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕ್ರಮ ತೆಗೆದುಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವರೇನು ಮಾಡ್ತಾ ಇದ್ದಾರೆ, ಹೇಗಿದ್ದರೂ ಉಸ್ತುವಾರಿ ಸುರ್ಜೇವಾಲಾ ಬಂದಿದ್ದಾರಲ್ಲ, ಸುರ್ಜೇವಾಲಾ ಅವರೇ ನೀವೇ ನ್ಯಾಯ ಹೇಳಿ. ಅವತ್ತು ಸಿ ಎಂ ಚರ್ಚೆ ಆಯ್ತಲ್ವಾ, ಸಿ ಎಂ ಚರ್ಚೆ ಆದಾಗ ಒಬ್ಬರು ಸಿ ಎಮ್ಮು ಒಬ್ಬರು ಡಿ ಸಿ ಎಂ ಅಂತ ಚರ್ಚೆ ಮುಗೀತು. ನಾವು ಒಪ್ಕೊಂಡಿದ್ದೀವಿ, ನಡ್ಕೊಂಡು ಹೋಗ್ತಾ ಇದೆ, ಲೋಕಸಭಾ ಚುನಾವಣೆ ಬರ್ತಾ ಇದೆ. ಇದರ ಮಧ್ಯೆ ವಾರ ಒಪ್ಪತ್ತಿಲ್ಲ, ಎದ್ರೆ ಬಿದ್ದರೆ 3 ಡಿ ಸಿ ಎಮ್ಮು ಅಲ್ಲಿಗೊಬ್ರನ್ನ ಮಾಡಿ ಇಲ್ಲಿಗೊಬ್ರನ್ನ ಮಾಡಿ, ಆ ಸಮುದಾಯಕ್ಕೆ ಕೊಡಿ ಈ ಸಮುದಾಯಕ್ಕೆ ಕೊಡಿ ಅಂತ ಬರ್ತಾರಲ್ಲ, ಇದನ್ನು ಏನು ಮಾಡೋಣ ಹೇಳಿ? ಇದು ಸರಿನಾ? ಸಭೆಯಿಂದ ಸಿದ್ದರಾಮಯ್ಯ ಅವರು ಆಚೆ ಹೋಗ್ತಾ ಇದ್ದಂತೆಯೇ ಡಿ ಸಿ ಎಂ ಅವರು ಈ ವಿಷಯವನ್ನು ಸುರ್ಜೇವಾಲಾ ಅಂದರೆ ಕರ್ನಾಟಕದ ಉಸ್ತುವಾರಿ ಅವರ ಹತ್ರ ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಕಾಂಗ್ರೆಸ್ನಲ್ಲಿ ಕೆಲವರು ಮೇಲಿಂದ ಮೇಲೆ ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಯ್ಕೆ ಆಗಬೇಕಾಗಿತ್ತಲ್ವ, ಅವತ್ತು ಸಿದ್ದರಾಮಯ್ಯನವರು ಅಂತ ಇದ್ವಲ್ವಾ, ಅವತ್ತು 4 ಗೋಡೆ ನಡುವೆ ನಮ್ಮ ವರಿಷ್ಠರು ಹೈಕಮಾಂಡ್ ನಾಯಕರೆಲ್ಲ ಸೇರಿಕೊಂಡು ಒಂದಷ್ಟು ವಿಚಾರಕ್ಕೆ ಒಪ್ಪಂದಕ್ಕೆ ನಾವು ಬಂದಿದ್ದೀವಿ. ನಾನು ಆಮೇಲೆ ಯಾವತ್ತೂ ತಕರಾರು ತೆಗೆದಿದ್ದೀನ ನಾನು ಇಲ್ಲ. ಈಗ ನೋಡಿದ್ರೆ ತಕರಾರು ತೆಗೆದಿರಾ, ಸರ್ಕಾರ ಹೋಗ್ತಾ ಇದೆ ಆರಾಮಾಗಿ. ಇದರ ನಡುವೆ ಈಗ 3 ಡಿ ಸಿ ಎಂ ಅಂತೇಳಿ ವಿಚಾರ ಬರ್ತಾ ಇದೆಯಲ್ಲ, ಇದು ಯಾರ್ಯಾರೋ ಮಾಡ್ತಾ ಇಲ್ಲ, ಸಿದ್ದರಾಮಯ್ಯ ಅವರ ಆಪ್ತರೇ ಇಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನೀವೇ ನನಗೆ ನ್ಯಾಯ ಹೇಳಬೇಕು, ಈ ರೀತಿ ಹೇಳಿಕೆಗಳನ್ನು ಕೊಡಕೂಡದು. ಯಾರೋ ಅವರ ಹಿಂದೆ ನಿಂತ್ಕೊಂಡು ಈ ಥರ ಹೇಳಿಕೆ ಕೊಡಿಸ್ತಾ ಇರುವಂತೆ ಕಾಣಿಸ್ತಾ ಇದೆ ನನಗೆ. ಇದು ಬರೀ ಅವ್ರು ಹೇಳ್ತಿರೋದಲ್ಲ ಸ್ವಾಮಿ, ಅವರ ಮುಖವಾಣಿ ಅಷ್ಟೇ. ಹಿಂದಿನ ಒಂದು ಫೋರ್ಸ್, ಹಿಂದಿನ ಒಂದು ಶಕ್ತಿ ಬೇರೆ ಇದೆ. ಸಿ ಎಂ ಮೂಲಕನೇ ಇಂಥ ಹೇಳಿಕೆಗಳಿಗೆ ಕಡಿವಾಣ ಹಾಕಿಸಿ ಅಂತ ಕೂಡ ಡಿ ಕೆ ಶಿವಕುಮಾರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರಿಗೆ? ಸುರ್ಜೇವಾಲಾ ಅವರಿಗೆ. ಸೊ ಇದಾದ ಮೇಲೆ ಏನಾಗುತ್ತೆ, ನಾವು ವೆಯ್ಟ್ ಮಾಡಬೇಕಾಗತ್ತೆ ಯಾಕೆ ಈ ಥರದ ಬೆಳವಣಿಗೆ ನಡೀತಾ ಇದೆ ಅಂತ. ಡೀಟೇಲ್ಸ್ ಕೊಡೋಕ್ಕೆ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಈಗ ಇದು ಬಹಳ ದಿನಗಳಿಂದನೂ ಕೂಡ ಕಂಡು ಬರ್ತಾ ಇದೆ. ಶಿವಕುಮಾರ್ ಜೋಹಳ್ಳಿ ಒಂದು ಕಡೆ ಮೀಟಿಂಗಲ್ಲಿ ಸಿದ್ದರಾಮಯ್ಯನವರು ಆಚೆ ಹೋಗ್ತಾ ಇದ್ದಂತೆ ಸುರ್ಜೇವಾಲಾ ಅವ್ರನ್ನ ಕಂಡು ಇರೋ ವಿಚಾರ ಹೇಳಿಬಿಟ್ಟಿದ್ದಾರೆ. KPCC ಅಧ್ಯಕ್ಷರಾಗಿ ಪಕ್ಷದಲ್ಲಿ ಕೆಲವು ಚಟುವಟಿಕೆಗಳು ಅಸಮಾಧಾನಕರವಾಗಿದ್ದಾಗ, ಅಹಿತಕರ ಅಂತ ಅನ್ನಿಸ್ತಾ ಇದ್ದಾಗ ಅಧ್ಯಕ್ಷರೇ ಕ್ರಮ ಜರುಗಿಸಬೇಕು ಯೂಶ್ವಲ್ ಆಗಿ. ಆದರೆ ಅಸಹಾಯಕತೆ ಹೇಗಿರುತ್ತೆ ಅಂದರೆ, ಮುಖ್ಯಮಂತ್ರಿ ಕಡೆಯವರೇ ಮಾತಾಡ್ತಾ ಇದ್ದಾಗ ನಾನೇನು ಮಾಡೋದು, ನಾನು ಕ್ರಮ ತಗೊಂಡು ಮತ್ತೆ ಮುಜುಗರಕ್ಕೆ ಈಡಾಗಬೇಕಾಗತ್ತೆ. ಮುಖ್ಯಮಂತ್ರಿನ ಆಮೇಲೆ ಯಾಕೆ ಕ್ರಮ ತಗೊಂಡಿದ್ದೀರಿ, ಬೇಡ ರೀ ಅಂತ ಹೇಳಿಬಿಟ್ರೆ ನಾನು ಒತ್ತಡಕ್ಕೆ ಸಿಕ್ಕಾಕೋಬೇಕಾಗತ್ತೆ ಅಂತ ಸೀದಾ ಉಸ್ತುವಾರಿ ಹೇಳಿಬಿಟ್ಟಿದ್ದಾರೆ. ಏನೇನು ನಡೆದಿದೆ ಮಾತುಕತೆ ಅಂತ ಇಲ್ಲಿ ಶಿವಕುಮಾರ್ ಜೋಹಳ್ಳಿ? ರಮಕಾಂತ್, ಕಳೆದ 3 ತಿಂಗಳಿಂದಲೂ ಕೂಡ ನಡೀತಾ ಇರುವಂತಹ DCM ಹುದ್ದೆಯ ಕ್ರಿಯೇಟ್ ಮಾಡುವಂತಹ ವಿಚಾರದಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಸದ್ದಾಗ್ತಾ ಇದೆ. ಕಳೆದ 2 ದಿನಗಳಿಂದ ಇದಕ್ಕೆ ಮತ್ತಷ್ಟು ರೆಕ್ಕೆ ಪುಕ್ಕಗಳು ಬಂದಿದೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಹದೇವಪ್ಪ ಸೇರಿದಂತೆ ಕೆಲವರು ಯಾವಾಗ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿರೋ ಹಿನ್ನೆಲೆಯಲ್ಲಿ ಭೇಟಿ ಮಾಡ್ತಾರೆ. ನಿನ್ನೆ ರಾತ್ರಿ ಭೇಟಿ ಮಾಡಿದಾಗ 3 DCM ಹುದ್ದೆಗಳ ಬಗ್ಗೆ ಅವರ ಗಮನಕ್ಕೆ ತರ್ತಾರೆ. ಯಾಕೆಂದರೆ ಈಗ ಚುನಾವಣೆ ಹತ್ರ ಬರ್ತಾ ಇದೆ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ನಾವು ಚುನಾವಣೆಯನ್ನು ಫೇಸ್ ಮಾಡಬೇಕು ಅಂದರೆ ನೀವು ಸಮುದಾಯವಾರು DCM ಹುದ್ದೆಗಳನ್ನು ಕೊಡಬೇಕು. ಒಂದು ಕಡೆ ದಲಿತ ಸಮುದಾಯ ಬಹಳ ದೊಡ್ಡ ಸಮುದಾಯ ಇದೆ. ಇವತ್ತು ಕಾಂತರಾಜ್ ವರದಿ ಲೀಕ್ ಆದ ನಂತರ ದಲಿತ ಸಮುದಾಯ ದೊಡ್ಡದು ಅಂತೇಳಿ ಇವತ್ತು ಬಿಂಬಿತವಾಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಲೋಪದೋಷಗಳನ್ನು ಕೈ ಮೇಲೆತ್ತಬಾರ್ದು. ನಮಗೆ ಕೊರತೆ ಆಗ್ತಾ ಇದೆ, ಅವಕಾಶಗಳು ಸಿಗ್ತಾ ಇಲ್ಲ ಅಂತೇಳಿ ಅವ್ರು ಕೈ ಎತ್ತಬಾರ್ದು. ಹಾಗಾಗಿ ದಲಿತ ಸಮುದಾಯಕ್ಕೆ ಒಂದು DCM ಹುದ್ದೆಯನ್ನು ಕೊಡಿ. OBC ಸಮುದಾಯಕ್ಕೆ ಈಗ ಹೇಗಿದ್ರು ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಾ ಇದ್ದಾರೆ, ಮತ್ತೊಂದು DCM ಹುದ್ದೆಯನ್ನು ಕೊಡೋದಾದರೆ ಅಲ್ಪಸಂಖ್ಯಾತ ಸಮುದಾಯಕ್ಕೂ ಕೂಡ ಒಂದು DCM ಹುದ್ದೆಯನ್ನು ಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಇಡ್ತಾರೆ. ಸುರ್ಜೇವಾಲಾ ಕೂಡ ಅದಕ್ಕೆ ನೋಡೋಣಪ್ಪ, ಇದು ಹೈಕಮಾಂಡ್ ಗಮನಕ್ಕೆ ತರೋಣ ಅನ್ನುವಂಥ ಒಂದು ಭರವಸೆಯನ್ನು ಕೊಡ್ತಾರೆ. ಯಾಕೆಂದರೆ ಅದನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಕೇಳ್ತಾ ಇರುವಂಥವ್ರು ಯಾರು ಸಣ್ಣ ಪುಟ್ಟ ಮುಖಂಡರುಗಳಲ್ಲ, ಎಲ್ಲರೂ ಕೂಡ ಘಟಾನುಘಟಿ ನಾಯಕರು, ಸುದೀರ್ಘವಾಗಿ ರಾಜಕೀಯ ಅನುಭವ ಇರುವಂತಹ ಸಚಿವರು. ಹಾಗಾಗಿ ಅವರನ್ನು ಮಾತನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಒಂದು ಕಡೆ ಯೋಚನೆ ಮಾಡ್ತಾರೆ ಸುರ್ಜೇವಾಲಾ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ,
ದಲಿತ ಸಮುದಾಯ ದೊಡ್ಡದು ಅಂತೇಳಿ ಈಗಾಗಲೇ ಬಿಂಬಿತವಾಗ್ತಾ ಇದೆ. ಹಾಗಾಗಿ ಅಲ್ಲಿಗೆ ಒಂದು ಕೊಟ್ಟರೆ ಯಾಕಾಗೋದಿಲ್ಲ, ಅವ್ರು ಕೇಳೋದ್ರಲ್ಲಿ ಎಲ್ಲೋ ಒಂದು ಕಡೆ ನ್ಯಾಯ ಇದೆ. ನೋಡೋಣ ಇದ್ರ ಬಗ್ಗೆ, ಯಾಕೆಂದ್ರೆ ನಾನು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಏನಿದ್ರು ವಿಷಯವನ್ನ ಹೈಕಮಾಂಡ್ಗೆ ಮುಟ್ಟಿಸ್ಬೋದು. ಹೈಕಮಾಂಡ್ ಇದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಯಾಕೆಂದ್ರೆ AICC ಅಧ್ಯಕ್ಷರಾಗಿ ಖರ್ಗೆ ಅವರೇ ಇರೋದ್ರಿಂದ ರಾಜ್ಯದ ಸಂಪೂರ್ಣ ಮಾಹಿತಿ ಅವ್ರಿಗೆ ಇದೆ. ಹಾಗಾಗಿ ಅವರೇ ತೆಗೆದುಕೊಳ್ಳಿ ಅಂತೇಳಿ ಅಲ್ಲಿ ನಿನ್ನೆ ರಾತ್ರಿ ಒಂದು ಭರವಸೆಯನ್ನು ಕೊಡ್ತಾರೆ, ಮೌಖಿಕ ಭರವಸೆಯನ್ನು ಕೊಡ್ತಾರೆ. ಇವತ್ತು ಬೆಳಗ್ಗೆ ಅದೇ ವಿಚಾರವನ್ನು ಮುಂದಿಟ್ಕೊಂಡು ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ. ಪರಮೇಶ್ವರ್ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ. ಹೌದು, ನಾವು ಮಾತನಾಡಿರುವಂಥದ್ದು ನಿಜ. ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡೇ ನಾವು ಕೆಲವು ಮಾಹಿತಿಗಳನ್ನು ಸುರ್ಜೇವಾಲಾ ಅವರ ಬಳಿ ಹೇಳಿದ್ದೇವೆ. DCM ಹುದ್ದೆಯನ್ನ ಕೇಳಿರೋದು ನಿಜ ಅನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಇದು ಸಹಜವಾಗಿ ನೋಡ್ಬೇಕಾಗತ್ತೆ ರಮಕಾಂತ್, ಯಾಕೆಂದ್ರೆ ಪಕ್ಷ ಮತ್ತೆ ಸರ್ಕಾರ ಎರಡಕ್ಕೂ ಕೂಡ ಮುಜುಗರವೇ. ಈಗ ಸುರ್ಜೇವಾಲಾ ಅವರು ಇವತ್ತು ಏನು ಬೆಂಗಳೂರಿನಲ್ಲಿದ್ದರು, CM ಆಗಿ DCM ಕೂಡ ಇವತ್ತು ಅವರನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿ ಏನು ಗೊಂದಲ ಇತ್ತು, ಆ ಗೊಂದಲವನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗತ್ತೆ. ಮುಖ್ಯಮಂತ್ರಿಗಳು ತದನಂತರದಲ್ಲಿ ವಾಪಸ್ ಆಗ್ತಾರೆ. ಆಗ DK ಶಿವಕುಮಾರ್ ಅವರು ಸುರ್ಜೇವಾಲಾ ಅವರಿಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. 3 DCM ವಿಚಾರವನ್ನು ಎತ್ತಿರುವಂಥದ್ದು ಯಾಕೆ, ಈ ಒಂದು ಹಿನ್ನೆಲೆಯಲ್ಲಿ ಪಕ್ಷ ಮತ್ತು ಸರ್ಕಾರಕ್ಕೆ ಯಾವ ರೀತಿಯಾದಂಥ ಡ್ಯಾಮೇಜ್ ಆಗ್ತಾ ಇದೆ, ಎತ್ತಿರುವಂಥವ್ರು ಯಾರು, ಇವರು ಈಗ ಪದೇ ಪದೇ ಇವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಇದರ ಹಿಂದೆ ಯಾರಿದ್ದಾರೆ, ಇದರ ಬಗ್ಗೆ ನೀವು ಬ್ರೇಕ್ ಹಾಕಬೇಕು ಅನ್ನುವಂಥ ಒಂದು ಮನವಿಯನ್ನು ಸುರ್ಜೇವಾಲಾ ಅವರ ಮುಂದೆ ಇಡ್ತಾರೆ. ಹೈಕಮಾಂಡ್ ಗಮನಕ್ಕೆ ತನ್ನಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.